ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಸುಕ್ಷೇತ್ರ ಕ್ಷೇತ್ರ ಈ ತೆಲಗಾವ ಗ್ರಾಮದಲ್ಲಿ ಹೌದು ತೆಲಗಾವ ಆದಿಶಕ್ತಿ ಜಗನ್ನ ಮಾತೆ ಹೌದು ಲಗಮಾದೇವಿಯ ಒಂದು ಪವಿತ್ರ ಪೌಳಿಯೊಳಗೆ ಕೂಡಿರ್ತಕ್ಕಂಥ ಯಾರಿಪ್ಪ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕೂಡ ಇನ್ನೊಮ್ಮೆ ನಮಸ್ಕಾರಗಳನ್ನ ಹೇಳಿ ಹೇಳುತ್ತಾ ಅದಕ್ಕೆ ಹೇಳ್ತಾರೆ ಮಹಾತ್ಮರು, ಏನ್ ಹೇಳಿರಿಪ್ಪ? ನಂಬಲು ಮನವೇ ಹಂಬಲಿಸಿ ಕೆಡಬೇಡ. ನಂಬಲು ಮನವೇ ಹಂಬಲಿಸಿ ಕೆಡಬೇಡ. ಹೌದು. ಶ್ರೀ ಸಂಭಾವನೆಗೆ ನಂಬಿಕೆ ಕಾರಣ. ಕಾರಣ ದೇವರನ್ನು ನಂಬಿ ಯಾರು ಕೆಟ್ಟಿಲ್ಲ. ಹೌದು. ದೇವರನ್ನ ಕೆಣಕಿ ಜಗತ್ತದಾಗ ಬದುಕ್ಯಾರು. ಹೌದು. ಉಳಿದಿಲ್ಲ ಅಂತೇಳಿ ಮಹಾತ್ಮ ಹೇಳ್ಯಾರ. ಆತ್ಮೀಯ ಬಂಧುಗಳೇ, ಹೌದು ಹೌದು. ಇದು ಪಾವನಮಯ ಕ್ಷೇತ್ರ ತೆಲಗಾವ ಊರ. ಹೌದು ಹೌದು. ನಾವು ಅಗಳಿ ಸಂದಿನೊಳಗೆ ಹೌದು ತುಸು ಮಂದಿಗೆ ಅವಸರಕ್ಕೆ ಬಿದ್ದು ಹಂಗೆ ಹಾಡನೂ ಅವಸರ ಆಯ್ತು, ಮಾರ್ಗನೂ ಅವಸರ ಆಯ್ತು, ಮಾತು ಅವಸರ ಆಯ್ತು. ಹೌದು ಹೌದು. ಈಗ ಹಾಡಿಕೆದ ರೊಟೇಷನ್ ಕೂತು ಹಿಡಿತ್ರಿಪ್ಪ. ಈಗ ಹಾಡಿಕೆ ರೊಟೇಷನ್ ಹಿಡಿತ. ಹೌದು ಹೌದು. ಬಹಳ ತಿಳುವಳಿಕೆ ಮಂದಿ ಈ ಊರಾಗ ಐತ್ರಿಪ್ಪ. ಆಧ್ಯಾತ್ಮದ ಜೀವಿಗಳು, ಹಾಲಮತ ಅನುಭವದವರು, ಹೌದು ಹೌದು. ಹಾಲಮತ ಅರ್ಕೊಂಡು ಕುಡ್ದವ್ರು ಈ ಊರಾಗ ಅದಾರಿಪ್ಪ. ಆಗಿ ಹೋಗ್ಯಾರ ಇದೇ ಊರಾಗೆ ಆಗಿ ಹೋಗ್ಯಾರ. ಯಾರು? ನಮ್ಮ ತೆಲಗಾಯಿ ಉಮ್ಮಡ ಪೂಜಾರಿ, ಮಡ್ಡ ಪೂಜಾರಿ ಅಂತ ಹೇಳಿ ಹಿಂದಕ್ಕೆ ಹಿರಿಯಾರು ಹಾಲ್ ಮತನೇ ಹರ್ಕೊಂಡು ಕುಡ್ದವ್ರು ಈ ಊರಾಗ. ಹರ್ಕೊಂಡು ಕುಡ್ದಂತ ವ್ಯಕ್ತಿಗಳ ಊರದ. ಇಲ್ಲಿ ಎಲ್ಲಾ ಕುಡ್ದವ್ರು ಹಾಲು ಮತ ಹರ್ಕೊಂಡು ಕುಡ್ದವ್ರು ಇದ್ರೆ ಆ ವಿಷಯ ನಡೀತದೆ. ಹಂಗ ತೇಳೆ ಎಲ್ಲ ಕೂತು ಸಮೀಕರಣದೊಂದು ಇಷ್ಟ ಐತ್ರಿ. ಯಾನ್ರಿ? ಹಾಲು ಮತದಾಗೆ ಚರ್ಚೆ ಆಗ್ಬೇಕು. ಎರಡು ಮೇಲೆ ಇಷ್ಟ ನಿಮ್ಗೆ ವಿಷಯ. ಹೌದು. ಹಾಲು ಮತದಾಗೆ ಚರ್ಚೆ ನಡೀಲತ್ತೇಳಿ ವಿಷಯ. ಹೌದು ಹೌದು. ಎರಡೂ ಸಂಘದವರಿಗೆ ಇಟ್ರು. ಹೌದು ಹೌದು. ಇದರ ಒಳಗೆ ನಮ್ಮ ಬಾಜು ಹಾಡ್ತಕ್ಕಂತ ಶ್ರೇಷ್ಠ ಕಲಾವಿದೆ ನಮ್ಮ ತಂಗಿ ಹೌದು ಹೌದು. ಒಂದು ಮಾತು ಹೇಳಿದ್ರೆ ತಮಗೆಲ್ಲರಿಗೂ ಗುರ್ತದ. ಏನ್ರಿಪ್ಪ? ಹಾಲು ಮತದ ವಿಷಯನ್ನ ಕಮಿಟಿ ಅವರು ಹೇಳ್ಯಾರ ಅನ್ನೋದು ತಲೆಯಾಗೆ ಉಳಿಲಿಲ್ಲ ಬಾಯಿಗೆ. ಬಿಟ್ಟು ರೂಟ್ ಬ್ಯಾರೆ ಹಚ್ಚದ್ರು. ಏನ್ ಹಚ್ಚದ್ರಿಪ್ಪ? ಒಂದು ಪ್ರಯತ್ನ, ಇನ್ನೊಂದು ಪ್ರಾರಬ್ಧದ ರೂಟ್ ಹಚ್ಚದ್ರು. ಗುತ್ತವ್ರು ಎತ್ತು ಬಂದ್ರ ಏನಂದ್ರಿ? ತಂಗಿ ನಿನಗ ನಾವ್ ಇದನ್ನ ಹೇಳಿಲ್ಲ ಅಂದ್ರ ಅವ್ರು ಇದನ್ನ ನಾವ್ ಹೇಳಿಲ್ಲ ನಿನಗ ನಾವ್ ಏನ್ ಹೇಳಿದೇವ ಅಂತ ಕೇಳಿದ್ರ, ಹಾಲು ಮತದೊಳಗೆ ವಿಷಯ ನಡೀಲಿ. ಹಾಲು ಮತ ಸತ್ಯ ಸಿದ್ಧರಲ್ಲಿ ಆಗಿರ್ತಕ್ಕಂಥ ಅಡಕಗಳು ಎಷ್ಟದಾವ, ಬರ್ಲಿ, ಯಾವ ಜಾಗದಾಗ ಅಡಕದಾವ ನೋಡು ಆ ಜಾಗದ ಅಡಕಿನ ವಿಷಯಗಳನ್ನ ನೀವು ತೊಡಕ ಬಿಡಿಸಿರ್ತಕ್ಕಂಥ ಮಾತಿನ ಸಲುವಾಗಿ ನಿಮಗೆ ವಿಷಯ ಇಟ್ಟೇವಂತ ಹೇಳಿದ್ರು. ಆಯ್ತು ತಂಗಿ ಒಂದು ಪ್ರಶ್ನೆ ಮಾಡ್ಯಾಳ. ಆ ಪ್ರಶ್ನೆ ಕಡೆ ಎದುರುಗಡೆ ಹೋಗೋದೈತಿ. ಅದಕ್ಕಿಂತ ಮುಂಚಿತವಾಗಿ ಏನ್ರಿಪ್ಪ? ಇಲ್ಲಿ ಎಲ್ಲಾ ನನ್ನ ತಾಯಿ ಬಳಗ, ತಂದೆ ಬಳಗ ಬಹಳ ಚಂದ ಭವ್ಯವಾಗಿ ಈ ಊರಾಗ ಕೂಡಿರಿ ಪುಣ್ಯಾತ್ಮರೇ. ತಮಗ ಜೀವನದೊಳಗೊಂದು ಮಾತನ್ನ ಹೇಳೋದು ಎಲ್ಲರಿಗೂ ನೆನಪಿರ್ಬೇಕು. ಈ ಮಾತ ಏನ್ರಿಪ್ಪ? ಏನು ಮಾತು ಹೇಳೋದು ಅಂತ ಕೇಳಿದ್ರೆ, ಗಬ್ರಿಯವ್ವ ಅವ್ವಗಳಾಟ ದಾಂಡಿ ಮಾಡೋದು. ಇವ್ರು ಯಾಕೆ ದಾಂಡಿ ಮಾಡ್ತಾರೆ ಗೊತ್ತೇನೆ? ಯಾಕ್ರಿ? ನಿಮ್ಗೆ ಶಂಕ ಬತ್ರಿ? ನಮಗ್ ಯಾರು ಗೊತ್ತಂದ್ರೆ, ಈಗ ಲಗಮಾದೇವಿ ಜಾತ್ರೆ ಇದೆ. ಹೌದು. ಆ ಓಣನವರು ಈ ಓಣನವರು ಎಲ್ಲರೂ ಕೂಡಿರ್ತಾರೆ. ಇಲ್ಲಿ ಗೊಳ್ಳ ಮಂದಿ ಎಲ್ಲಾ ನಮ್ಮ ಹೈ ಬಳಗ ಎಲ್ಲಾ ಮಂದಿ ಕೂಡಿ ಅವ್ರವ್ರು ಮಾತಾಡ್ತಾರ. ಹೆಣ್ಣು ಮಕ್ಕಳು ಏನಂತ? ಕೈ ಬಾಯಿ ನೀವು ಮುತ್ತ ಕುಡಿತಾನೆ ಬಿಟ್ಟಾನ ಸಸಿ ಹಂಗಲ್ಲ ತಂಗಿ. ನಾನು ಸಸಿ ಇಲ್ಲ ಹಿಂಗ್ ಕೇಳ್ತಾರೆ ನಾನು ಸಸಿನ ಹಿಂಗ ಕೇಳ್ತಿರವ. ಅದನ್ನೊಂದು ತುಸು ಸಾವಕಾಶ ಶಿವನಾಮ ಕೇಳಿ ಲಕ್ಷ ಇಟ್ಟು ಕೇಳ್ರಿ. ಇದನ್ನ ಯಾಕೆ ಹಿಂಗೆ ಹೇಳ್ಬೇಕಾಗಿರುತ್ತೆ ಕೇಳಿದ್ರೆ, ನಗನಗಿಸ್ತ ಕಾರ್ಯಕ್ರಮ ಕಡೆಗೆ ಆಗ್ಬೇಕಾಗಿದೆ. ನಿಮ್ಮ ಮುಖದ ಮೇಲೆ ನಗು ಇತ್ತಂದ್ರೆ ಅದೇ ಕಲಾವಿದರ ಲಕ್ಷಣ. ನೀವು ಮಾರಿ ಜೋತಿ ಬಿಡ್ಕೊಂಡು ಕೂತ್ರು ನಾ ಸುಮ್ ಕಾರ್ಯಕ್ರಮ ಮಾಡಕೈತೆ, ಅದು ಕಾರ್ಯಕ್ರಮ ಅಲ್ಲ. ಅದು ಏನಾಗ್ತದೆ, ಬರೀ ಸುಮ್ ಹಾಡೋದಾಗ್ತದೆ. ಅದಕ್ಕೆ ಇಲ್ಲಿ ಎರಡು ವಿಷಯಗಳದ. ಒಂದು ಹಾಲು ಮತದೊಳಗೆ ಅಮೋಕ್ಷದ ಮಾರ್ಗದ, ಇನ್ನೊಂದು ಹಾಲು ಮತದ ಮಾಳಿಂಗರಾಯನ ಮಾರ್ಗ ಐತಿ. ಇವು ಎರಡೂ ಸಂಘದೊಳಗೆ ಒಂದು ವಿಷಯ ಒತ್ತಾಟ ಬಾಜು ಇಡ್ಲಿ. ತಮಗೆಲ್ಲರಿಗೆ ಜೀವನದೊಳಗೆ ನೆನಪಿರ್ಲಿ. ಏನು ಹೇಳೋದು ಅಂತ ಕೇಳಿದ್ರೆ, ಇಲ್ಲಿ ಎಲ್ಲಾ ತಿಳುವಳಿಕೆ ಬಂದಿದ್ದೀರಿ. ನಿಮಗೆ ಹೇಳುವಂತ ಖರ್ಚು ನನಗಿಲ್ಲ. ಏನೋ ಸಣ್ಣ ಪೀಳಿಗೆಗಳು ಅದಾವೆ. ಇದೇ ಊರಾಗ ಸಣ್ಣ ಪೀಳಿಗೆಗಳು ಅದಾವ.
ಅವ್ರ ಮನಸ್ಸಿಗೆ ಹೋಗಿ ವಿಷಯ ಮುಟ್ಟಬೇಕಂತ ತಮ್ಗೆ ಹೇಳೋದ. ಏನ್ರಿ ಏನ್ ಹೇಳೋದು ಅಂತ ಕೇಳಿದ್ರೆ, ಮುಪ್ಪ ವಯಸ್ಸು ಆದ ಬಳಿಕ ಮುಪ್ಪ ವಯಸ್ಸು ಆದ ಬಳಿಕ ಹಣದ ತಾಯಿ ತಂದೆಗೆ ಹೊಟ್ಟೆ ತುಂಬಾ ಅನ್ನ ಹಾಕಿ ಜೋಪಾನ ಮಾಡಬೇಕು ಮಾತಾಡ್ಕೊಂಡು ತಮ್ಮೆಲ್ಲರೂ ಈ ಮಾತು ಪಾಲಿಸ್ಕೊಂಡು ಹೋಗ್ಬೇಕು. ಟೀಕ್ ಹೇಳಿದ್ರಿ ಮಾಸ್ತರ. ನಾ ತಿನ್ರಿ ನಿಮ್ಗ ವಯಸ್ಸಾದ ಬಳಿಕ ತಾಯಿ ತಂದಿ ಹೊಟ್ಟೆ ತುಂಬಾ ಅನ್ನ ಹಾಕಿ ಜೋಪಾನ ಮಾಡಿ ನನ್ ಹಿಂಗ ಅನ್ಸರಿ ಗೌಡ್ರ. ಈ ಹಂಗೂ ತಾಯಿ ತಂದಿ ವಯಸ್ಸಾಗ್ಯದ, ಇವ್ರಿಬ್ರು ಸಾಯಲಕ್ಕೆ ಕೂತಾರ. ಅವ್ರು ಹೋಗೋದಾರ ಮತ್ ಇವ್ರಿಗೆ ಹಾಕಿತಾನೆ ಹಾತಿಗೆ ಯಾಕೆ ತಿಕ್ಕಲ್ರಿ ಸಣ್ಣ ಕೇಳ. ಇವ್ರು ಹೇಳಿದ್ರಿ ತಾಯಿ ತಂದೆ ಹೋಗಲಕ್ಕೆ ಕೂತಾರ ಅಂದ್ರ ಅವ್ರ. ಹಾ ರೀ, ಮತ್ ನೀವು ಗಂಡ ಹಾಕಿ ಊಟ ಹುಡ್ಕೊಂಡು ಕುಡೋದು ಗಣಿಲಿ. ಅಂದ್ರೆ ವಯಸ್ಸಾದ ತಿನ್ರಿ. ನೀವು ಒಂದು ದಿನ ಎದ್ದು ಹೋಗುರಿ. ಅದೇ ಹೆಂಡ್ರನ್ನ ಜ್ವಾಕ ಮಾಡಿದ್ರೆ ಹೆಂಗಾಗ್ತದ, ತಾಯಿ ತಂದ್ರ ಜ್ವಾಕ ಮಾಡಿದ್ರೆ ಹೆಂಗಾಗ್ತದ ಅನ್ನೋದು ಮಾತು ಹೇಳೋದು. ಈಗ ಇದು ಎಲ್ಲ ನಮ್ಮ ಹಿರಿಯರ ಕಂಪನಿ ತಾಯಿ ಬಳಗ ಹೆಂಗಿತ್ತ ಅಂತ ಕೇಳಿದ್ರೆ, ಗಂಡನ ಪಾದ ತೊಳೆದ ಪನ್ನೀರು ಕುಡಿದು ಜಗತ್ತದಾಗ ದೇವರಾಗಿ ಹೋದ ಯಾರು ಸತ್ಯ ಅನಸೂಯ ದೇವಿ. ಅನಸೂಯ ಗಂಡನ ಪಾದ ಮೇಲೆ ಹಾಕಿದ ಪ್ರೇಮ ಇತ್ತ, ಹಂಗೆ ದುಡ್ದಾಳ ಜಗತ್ತದಾಗ ದೇವರಾಗಿ ಹೋಗ್ಯಾಳ ಅನಸೂಯ. ಈಗೂ ಒಬ್ಬಕ್ಕೆ ಹೆಣ್ಮಗಳ ಅದಾರ. ಹೆಣ್ಮಕ್ಳು ಬಹಳ ಶಾಣರದಾರ. ಈಗ ಮೊದಲನೇ ಹೆಣ್ಮಕ್ಳ ಪದ್ಧತಿನೇ ಬೇರೆ ನಡೆದದ, ಈಗಿನ ಹೆಣ್ಮಕ್ಳ ಪದ್ಧತಿನೇ ಬೇರೆ ನಡೆದದ. ಈಗ ಗಂಡದೇರ ಮೇಲೆ ಹೆಂಗ ಪ್ರೇಮ ಇಡ್ತಾರ ಒಂದು ಮಾತು ತುಟಿಗೆ ಹೇಳೋದ್ರೆ, ಈಗ ಗಂಡದೇರ ಮೇಲೆ ಹೆಂಗ ಹೆಣ್ಮಕ್ಳು ಪ್ರೇಮ ಇಡ್ತಾರ. ಗಂಡ ಮಿಲಿಟರಿ ಅವ್ನ ನೌಕರಿ ಬಿಟ್ಟ. ಗಂಡ ಜಮ್ಮು ಕಾಶ್ಮೀರ ಮಿಲಿಟರಿ ನೌಕರಿಗೆ ಹೋಗ್ಯಾನ. ಅದು ನಿನಗೆ ಗೊತ್ತ. ಜಮ್ಮು ಕಾಶ್ಮೀರ ಇಲ್ಲ ಮಿಲಿಟರಿ ಆ ಕಡೆ ಇರ್ತಾವ್ರಿ. ಒಟ್ಟು ಮಿಲಿಟರಿಗೆ ಹೋಗ್ಯಾನ. ಹೌದು, ಹೇಳ್ತಾರ ಗಂಡನ ಮೇಲೆ ಪ್ರೀತಿ ಅದಾನ, ಬಹಳ ಕಾಳಜಿ. ಹೋಗಿ ಒಬ್ಬನ ಹಿರಿಯ ಮನುಷ್ಯನ ಕೇಳಿದ್ರೆ, ಗಂಡ ಕಡೆ ಹೋಗೋಣ ಏನ್ರಿ ನನ್ನ ಗಂಡರೇ ಹೋಗ್ಯಾನ, ನನ್ನ ಗಂಡನ ಕಾಲು ಬೀಳದೆ ನಾ ಒಂದು ದಿನ ಮನೇಲಿ ಕೆಲಸ ಮಾಡಿಲ್ಲ. ಗಂಡ ಕಡೆ ಹೋದ, ನಾ ಹೆಂಗ ಮಾಡ್ಬೇಕಂತೇಳಿ ಹಿರಿಯ ಮನುಷ್ಯನ ಹೋದ. ಅವ ಅಂದ, ಏನಿಲ್ವ ನಿನ್ನ ಮನಸ್ಸಿನಾಗ ನನ್ನ ಗಂಡನ ನಡೆಸಿ ಕೆಲಸ ಮಾಡಂದ್ರೆ ಹೇಳಿದ್ರ, ನನ್ನ ಗಂಡನ ನೋಡಲಾರ್ದೆ ನನ್ನ ಕೆಲಸ ನಡೀದಿಲ್ಲ, ಕರೆ ಹೆಂಗ ಮಾಡಿದ್ರು ಅವಾಗ ಮಾಡಿ. ಏನ್ ಹೇಳಿದ್ರು ಕೇಳೋರ್ಗಾದ್ರೆ ಹೆಣ್ಮಾಳಿಕಿ ಇದಕ್ಕೆ ಅಲ್ಲ. ಮತ್ ಮಾತು ಹೇಳಕತ್ರಿ, ಮತ್ ಕೈ ಯಾಕಡೆ ಮಾಡೋಣ ಅದು ಮಾತು ಹೇಳತ್ತೀನಿ. ಏನ್ ಹೇಳಿದ್ರು ಕೇಳೋರು ನನಗಾದ್ರು ನಾವು ಹಿರಿಯ ಮನುಷ್ಯ ಏನಂತ ಇದನ್ನ ಹೆಂಗಾರ ಮಾಡಿ ಕಳಿಸ್ಬೇಕಂತ ನಾವು. ತಂಗಿ ನಿಮ್ಮ ಮನ್ಯಾಗ ಒಂದು ಫೋಟೋ ಇದ್ದಿರ್ಬೇಕಲ್ಲ ಗಂಡ ತಂದ. ನಾವು ಆ ಫೋಟೋದಾದ್ರು ಗಾಡಿ ಹತ್ತು ಫೋಟೋ, ಮತ್ ಫೋಟೋ ಗಾಡಿಗೆ ಹಚ್ತಾರೆ, ಅದನ್ನೆಲ್ಲ ತೋರ್ತಾರೆ. ಗಾಡಿ ಹತ್ತು ಫೋಟೋ ಅದಾವ್ರಿ ಗಂಡನು. ಫೋಟೋ ಇದ್ದಿರ್ಬೇಕಲ್ಲ ಅಂದ ಕೂಡ ಐತ್ರಿ ಫೋಟೋ ಮನ್ಯಾಗ ಅಂದಕ್ಕೆ. ಯಾರ ತಂಗಿ ಚಿಂತೆ ಮಾಡಬೇಡ, ಆ ಫೋಟೋ ತಗೊಂಡು ಗಾಡಿಗೆ ಹಾಕಿ ಮುಂಜಾನೆ ಹಾಸ್ಕೊಂಡು ಎದ್ದಂದ್ರ ಆ ಫೋಟೋಗೆ ಎರಡು ಉದಿನ ಕಡ್ಡಿ ಬೆಳಿಗ್ಗೆ ನಮಸ್ಕಾರ ಮಾಡಿ ನನ್ನ ಕೆಲಸಕ್ಕೆ ನೀ ಹತ್ತ ಹೇಳಿದ್ರು. ಅವಾಗ ಹೆಣ್ಣು ಮಗಳು ದಿನನಿತ್ಯ ಒಂದು ಫೋಟೋ ತಗೊಳಕ್ಕೆ ಗಾಡಿಗೆ ಹಾಕಿ ಗಿಡ್ಡ ಹೆಣ್ಮಗಳು ಒಂದು ಸ್ಟೂಲ್ ಇತ್ತು, ಆ ಸ್ಟೂಲ್ ಮೇಲೆ ನಿತ್ಕೆ ಉದಿನ ಕಡ್ಡಿ ಬೆಳಿಗ್ಗೆ ನಮಸ್ಕಾರ ಮಾಡಿ ಕೆಲಸಕ್ಕೆ ಅಂದ್ರೆ ಸಹಜ ನಡ್ಕಂಗ. ನೀವು ಸ್ಟೇಜಿಗೆ ಬರಕ್ತೀರಿ ಇರ್ಲಿ. ಅವಾಗ ಆ ಹೆಣ್ಣು ಮಗಳ ಕೆಲಸ ನಡೆಸಿದ್ರು. 6 ತಿಂಗಳ ಮ್ಯಾಲ ನೌಕರಿದಿಂದ ಗಂಡ ಮನೆಗೆ ಬಂದ. ಮಿಲಿಟರಿ ಬಿಟ್ಟು ನೌಕರಿಯಿಂದ ಮನೆಗೆ ಬಂದ. ಮನ್ಯಾಗ ಬಂದ ಗಂಡ ಮಕ್ಕೊಂಡ. ಮುಂಜಾನೆ ನಸಿಕನಿಗೆ ಅದು ಕೇಳ್ತಾನ ಗಂಡ, ಬೈ ನನಗೆ ಟೀ ಕುಡಿಯಾಗ್ಯದ, ಬೇಟಿ ಟೀ ಕೊಡೋ ಅಂದವ. ಚಾ ಅವಾಗ ಅಕ್ಕಿ ಅನ್ಬೇಕ, ಈ ಸದ್ಯ ಏನಿಲ್ಲ ನೀವು ಹಾಕಿದ್ರ ಮನೆಗಂದ್ಲಕ್ಕಿ. ನಾವು ಉದಿನ ಕಡ್ಡಿ ಬೆಳಗಾಕಿದ್ರಿ ಮರ್ಕೊಂಡ್ರು. ಗಂಡದ ನನಗೆ ಬೇಟಿ ಟೀ ಕುಡಿಯಂಗ ಮನ ಟೀ ಮಾಡಂತವ. ಹೋಗಿ ನೋಡ್ತಾಳ ಮಗ್ಗಲಿಕ್ಕಿನ ಮನೆಗೆ ಅಕ್ಕಿ ಹೇಳಿ ಚಂಜಿನಾಗ ಸ್ಟೋರ್ ಒಯ್ದಿದ್ದಳ. ಅಕ್ಕಿ ಹೇಳಿ ಚಂಜಿನಾಗ ಒಯ್ದಾಳ. ಇಕ್ಕಿ ಹೊಳೆ ತಂದಿಡುದು ಆಕಿಗೆ ತರ ಕಾಯಿತ್ತ. ಇಕ್ಕಿ ಏನಂದ್ರ, ನಿನಗೆ ಚಾ ಬೇಕಾಗಿತ್ತಂದ್ರ ಇಲ್ಲಿ ಬಾಳ ಗಂಡನ ಕೈ ಹಿಡ್ಕೊಂಡು ಕರ್ಕೊಂಡು ಬಂದು ಆ ಫೋಟೋ ಗುಡಕ್ಕೆ ಬಗ್ಗಿಸಿ ಡುಬ್ಬದ ಮ್ಯಾಲ ತಾನಿತ್ತು ಫೋಟೋ ಕುದಿನ ಕಡೆ ಬೆಳಗಲಕ್ಕ ಗಂಡ ಅವಾಗ ಇಕ್ಕಿ ಟೇಬಲ್ ಇದು ಖರೆ ಫೋಟೋದವ. ಇಂಥ ಹೆಣ್ಣು ಮಕ್ಕಳು ಭೂಮಿ ಮ್ಯಾಲ ಈಗಿನವ್ರು ಅದಾರ. ಅದಕ್ಕೆ ಇರ್ಲಿ. ನಮ್ಮ ಲಕ್ಷ್ಮಿ ಒಂದು ಪ್ರಶ್ನೆ ಮಾಡ್ಯಾಳ ನಮಗೆ. ಬಹಳ ಚಂದ ಪ್ರಶ್ನೆ ಕೇಳಿದ್ರಿ. ಏನ್ರಿಪ್ಪ? ಏನ್ ಕೇಳೋಣ ಅಂತ ಕೇಳಿದ್ರ, ತಂದೆ ಬರಮ ಭೂಪಾಲ ತಾಯಿ ಸೂರಮ್ಮ ದೇವಿಯ ಮಗ ಇರ್ತಕ್ಕಂತ ಬೀರದೇವರ ಸೂರಮ್ಮ ದೇವಿ ಗರ್ಭದೊಳಗೆ ಮೂಡದ. ಅವಾಗ ಕಳವೆ ನಾರಾಯಣಗೌಡನ ಮನಸ್ಸಿನೊಳಗೆ ಚಿಂತೆ ಆಯ್ತ.
ಹೆಣ್ಣು ಹುಟ್ಟಿದ್ರೆ ನನ್ನ ಗಂಡಿಗೆ ಮೂಲ ಆಗ್ತೈತಿ, ಗಂಡು ಹುಟ್ಟಿದ್ರ ಹೆಣ್ಣಿಗೆ ಮೂಲ, ಹೆಣ್ಣಿಗೆ ಮೂಲ ಆಗ್ತದೆ ಅಂತ ಹೇಳಿ ಆ ಸೋಲಿಗಿತ್ತರ ಕೊಟ್ಟು ಕಳಿಸಿದ ಕೆಲಸ ಆಗಲಿಲ್ಲ. ಹೌದು, ವಿಷ ಕೊಟ್ಟು ಕಳಿಸೋದ್ರ ಕೆಲಸ ಆಗಲಿಲ್ಲ. ಆಗಲಿಲ್ಲ. ಆಳ ಮಾಡಿದ್ದ ಹಾಳ, ಮಗ ಮಾಡಿದ ಮಧ್ಯಮ, ನಾನೇ ಮಾಡಿದ ಉತ್ತಮ ಅಂತ ಹೇಳಿ ಹೌದು, ಕಳೇ ನಾರಾಯಣಗೌಡ ಗುಡುಗುಡಿಕೆರೆ ವಿಷಯ ತೊಟ್ಟು ತೊಟ್ಟು ಬಂದು ಸುಳ್ಳು ಭವಿಷ್ಯ ಹೇಳಿ ಬೀರ ದೇವ್ರನ್ನ ಆರ್ಯಾಣಕ್ಕೆ ಕಳಿಸದ. ಹೌದು ಹೌದು ಅವಾಗ ಆರ್ಯಾಣದಾಗ ಕಂಚಿಲಾರದ ಮರದಾಗ ಬೀರಪ್ಪ ಅಳತ್ತಿದ್ದ. ಹೌದು, ಅಕ್ಕವ್ವ ಮಾಯವ್ವ ಆಡ್ ಕಾಯ್ಕೋತ ಬಂದ್ರು. ಹೌದು, ಆಡ್ ಕಾಯ್ಕೋತ ಬರುವಂತ ಸಮಯದೊಳಗೆ ಬೀರ ದೇವ್ರು ಅಳುವಂತ ಶಬ್ದ ಅವ್ರ ಕಿವಿಗೆ ಬಿತ್ತು. ಬೆತ್ತು. ಅವಾಗ ಹೋಗಿ ಕೂಸು ನನಗ್ ಬೇಕು, ಕೂಸು ನಿನಗ್ ಬೇಕಂತ ಅಕ್ಕ ತಂಗಿಯರು ಜಗಳ ಮಾಡ್ಲಾತ್ರು. ಹೌದು, ನಾನು ಕೂಸ ನೀನು ಕೂಸ ಅಂತ ಹೇಳಿ ನನಗ್ ಕೂಸು ಬೇಕು ನಿನಗ್ ಕೂಸು ಬೇಕಂತ ಜಗಳ ಮಾಡ್ಲಾತ್ರು. ಅವಾಗ ಮಾತಿನ ಶಾಣೆ ಅವ ಮಾಯವ್ವ. ಮಾಯವ್ವ ಮಾಯವ್ವ ಮನು ಹಾಕದಳು. ಏನು ಮಾತಾಡಿದ್ರು ಮಾಯವ್ವ ಅಂತ ಕೇಳಿದ್ರೆ, ನೀನು ಕೂಸಿನ ಸಂಬಂಧ ನಾನು ನೀನು ಜಗಳ ಮಾಡೋದು ಬೇಡ. ಯಾರ ಇಲ್ಲಿ ಹುತ್ತದ ಈ ಹೊತ್ತಿನ ಮೇಲೆ ತೊಟ್ಟಲು ಬೆಚ್ಚಿ ಇಡುನು. ಹೌದು, ಇಟ್ಟು ಇದಕ್ಕೆ 5 ಸುತ್ತ ಹಾಕೊಂಡು ಯಾರ ಎದೆ ಹಾಲು ಬೀಳ್ತಾವ ನೋಡ ಅವರಿಗೆ ಕೂಸು ಕೈವಶ ಆಗಲಿ. ಇದು ಕರೆಕ್ಟ್ ಆಗಿಲ್ರಿ? ಹೌದು ಹೌದು ಯಾಕಂದ್ರೆ ಸುಮ್ ಕೂತ್ರೆ ನಮ್ಗೆ ಯಾರು ತಿಳಿಯಂಗಿಲ್ಲ. ಹೌದು, ಯಾರು ಸುತ್ತ ಹಾಕ್ತಾರೆ, ಯಾರು ಎದೆ ಹಾಲು ಬೀಳ್ತಾವ ನೋಡ ಅವ್ರ ಕೈವಶ ಕೂಸು ಆಗಲಿ ಅಂತ ಹೇಳಿ ಮಾಯವ್ ಬಂತ ಹಾಕಿದ್ರು. ಹೌದು, ಅಕ್ಕವ್ವ ಸುತ್ತ ಹೊಡೆದಳು. ಅಕ್ಕವ್ವ ಸುತ್ತ ಹೊಡೆದಳು, ಹಾಲ ಬರಲಿಲ್ಲ. ಅವಾಗ ಮಾಯವ್ವ 5 ಸುತ್ತ ಹೊಡೆದಳು, ಹಾಲ ಬಿದ್ದು ಕೂಸು ಮಾಯವ್ವನ ಕೈವಶ ಆಯ್ತ. ಹೌದು ಹೌದು. ಅವಾಗ ಅಕ್ಕವು ಸಿಟ್ಟು ಬತ್ತು. ಬಾಳ ಸಿಟ್ಟು ಬಂದ ಅಕ್ಕವ್ವ, ಬಾಳ ಸಿಟ್ಟಿಗೆ ಬೇರೆ ಸೆಟ್ಕೊಂಡು ನಿಂತಳು. ಅವಾಗ ಬೀರದೇವ್ರು ಅಂದತ್ತ, ಏನಂದ? ನೀ ಸಿಟ್ಟಿಗೆ ಏರಿಬೇಡ, ನಾ ಮಾಯವ್ವನ ಹಾಲು ಕುಡ್ದಿನು ಕರೆ, ನಿನ್ನ ಹಾಲನ್ನು ನಾ ಕುಡಿತೀನಿ. ಯಾವಾಗ ಮುಂದೆ ಹೊರತೀನಿ ಬೇಡ ಕುಡ್ದಾಗ ಹೌದು, ನೀ ಹುಲಿಯಾಗಿ ಹುಟ್ಟಿ ಬಾ. ಬಾ. ಬಾರಾಮತಿ ಗೌಡ್ರ ಮಗ ಮಾಳಿಂಗರಾಯ ನನ್ನ ಶಿಷ್ಯ ಆಗಿ ಬರ್ತಾನ. ಅವನ ಕೈಲಿಂದ ನಿನ್ನ ಹಾಲು ತಂದು ನಾ ಶಿರಾಡೋಣ ಮಾಡಿದಾಗ ಕೂತು ನಾ ಊಟ ಮಾಡ್ತೀನಿ ಅಂತ ಹೇಳಿ ಮಾತ ಹೇಳ್ಯಾನ. ಹೌದು, ಹೇಳದಂಗ ಮಾಳಿಂಗರಾಯ ಹೋಗಿ ಹುಲಿ ಹಾಲು ತಂದಾನ. ಹೌದು, ತಂದು ಊಟ ಮಾಡ್ಯಾನ. ಇದರಂತೆ ಮಾಯವ್ನ ಹಾಲು ಬೀರಪ್ಪ ಕುಡಿಬೇಕಾದ್ರ ಹಿಂದೆ ಬೀರ ದೇವರು ಮಾಯವ್ಗೆ ಎಲ್ಲಿ ಮಾತು ಕೊಟ್ಟಿತ್ತು. ಇದೇ ಕೇಳಿದ ಪ್ರಶ್ನೆ. ಹೌದು ಹೌದು. ಹಿಂದೆ ಬೀರ ದೇವರು ಮಾಯವ್ಗೆ ಎಲ್ಲಿ ಮಾತು ಕೊಟ್ಟಿದ್ದ, ಅದರ ಸಲುವಾಗಿ ಹಾಲು ಮಾಯವಂತೆ ಮೊದಲು ಕುಡಿಬೇಕಾಯ್ತು. ಹೌದು ಹೌದು. ಹಿಂದೆ ಕೇಳ್ಯಾರ. ಇಂಥ ಪ್ರಶ್ನೆಗಳು ಸಭಾದಾಗ ಕೇಳ್ಬೇಕ. ಹೌದು ಹೌದು. ಅಲ್ಲಿ ಮಾತು ಕೊಡೋ ಪ್ರಶ್ನೆನೇ ಇದ್ದಿದ್ದಿಲ್ಲ. ನಾ ಹಿಡಿಯೋದು ಮಾತು ಸಿದ್ಧಾಂತ ವಿಷಯ ಇದೆ. ಹೌದು ಹೌದು. ಮಾತು ಕೊಡೋ ಪ್ರಶ್ನೆನೇ ಅಲ್ಲಿ ಇದ್ದಿದ್ದಿಲ್ಲ. ಹೌದು. ಅಲ್ಲಿ ಹುತ್ತಿನ ಮೇಲೆ ವೈದ್ಯಕೇಶಂದ್ರೆ ಬೀರದವರು ತೊಟ್ಟಲು ಇಟ್ರು. ಅವಾಗ ಮಾತಿನ ಶಾಣೆಗೆ ಬಹಳ ಮಾಯ ಮಾಡಿ ಮಾಯವ ಸುತ್ತ ಹೊಡೆದಾಳ. ಹಾಲು ಬಂದವಂತ ಹಿಂಗ ಒಬ್ಬರು ಶಾಣೆ ಹಿರಿಯರು ಹೇಳ್ತಾರ. ಹೌದು ಹೌದು. ಇದಕ್ಕಿಂತ ಹಿಂದಿನ ಹಿರಿಯರು ಬೇರೆ ಹೇಳ್ತಾರ. ಅವ್ರು ಹೆಂಗ ಹೇಳ್ಯಾರಿಪ್ಪ? ಅವ್ರು ಹೆಂಗ ಹೇಳ್ಯಾರ, ಹಿಂದ ದಕ್ಷ ಬ್ರಹ್ಮ ಯಜ್ಞ ಹುಡಿದ್ದ. ದಕ್ಷ ಬ್ರಹ್ಮ ಯಜ್ಞ ಹುಡಿದಂತ ಟೈಮದೊಳಗ ಎಲ್ಲರಿಗೆ ಆಹ್ವಾನ ಮಾಡಿದ. ದೇವಾನ ದೇವತೆಗಳಿಗೆ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದ. ಕರೆ ಪರಮಾತ್ಮಗ ಪಾರ್ವತಿ ಸ್ವತಃ ತನ್ನ ಮಗಳಿಗಿದ್ರು ಅವರಿಗೆ ಹೇಳಿದ್ದಿಲ್ಲ. ಆಹ್ವಾನ ಕೊಟ್ಟಿತ್ತಿಲ್ಲ. ಎಲ್ಲರಿಗೂ ಹೇಳಿದ್ದ ಪಾರ್ವತಿ ತನ್ನ ಮಗಳಿಗಿದ್ರೆ ಕರೆ ಆಕೆಗೆ ಆಹ್ವಾನ ಕೊಟ್ಟಿದ್ದಿಲ್ಲ. ಅವಾಗ ಕರೀಲಾರ್ದನೆ ಪಾರ್ವತ ದೇವಿ ದಕ್ಷ ಬ್ರಹ್ಮನ ಯಜ್ಞಕ್ಕೆ ಬಂದರು. ಕರೀಲಾರ್ದನೆ ಪಾರ್ವತಿ ದಕ್ಷ ಬ್ರಹ್ಮನ ಯಜ್ಞಕ್ಕೆ ಬಂದಾಗ ಅಲ್ಲೆಲ್ಲ ಅಸಹ್ಯ ಮಾಡ್ಲಕತ್ರು. ಯಾರು ಕರೀಲಿಲ್ಲ, ಯಾರು ಬರಲಿಲ್ಲ. ಕರೀಲಾರ್ದೆ ಕಳಸಿಗಿತ್ತಾಗಿ ಬಂದಾಳ ತಿಳ್ಕೊಂಡು ಆಕೆಗೆ ನಿಂದೆದ ಮಾತು ಮಾತಾಡಕ್ ಚಲೋ ಮಾಡಿದ್ರು. ಇದು ಅಪಮಾನ ತಡ್ಕೊಳ್ಳೋದು ಪಾರ್ವತ ದೇವಿಗೆ ಆಗಲಿಲ್ಲ. ಕೆಟ್ಟ ಅನಿಸ್ತು. ಮನಸ್ಸಿಗೆ. ಗಂಡ ಬ್ಯಾಡಂದ್ರು ಗಂಡನ ಮಾತು ಕೇಳಾರ್ದೆ ನಾ ಬಂದು ತಪ್ಪು ಮಾಡ್ದ ಅಂತೇಳಿ ಆ ದಕ್ಷ ಬ್ರಹ್ಮ ಹೂಡಿರ್ತಕ್ಕಂತ ಯಜ್ಞದೊಳಗೆ ಹಾರಿ ಪ್ರಾಣ ಕೊಟ್ಟು. ಯಾರು? ಪಾರ್ವತ ದೇವಿ. ಅವಾಗ ಪರಮಾತ್ಮಗೆ ಸಿಟ್ಟು ಬಂದು ತನ್ನ ಜಡಿ ಬೆಚ್ಚಿ ಜಾಡಿಸಿದ. ಜಡಿ ಒಳಗೆ ವೀರಭದ್ರ ಹುಟ್ಟಿ ಬಂದ. ಜಡಿ ಒಳಗೆ ವೀರಭದ್ರ ಹುಟ್ಟಿ ಬಂದು ದಕ್ಷ ಬ್ರಹ್ಮನ ಯಜ್ಞ ಎಲ್ಲ ತುಳಿದು ನಾಶ ಮಾಡಿ ಸತ್ಯನಾಶ ಮಾಡ್ದ. ಭಯಂಕರ ಅವತಾರ ತುಂಬಿತ್ತು. ಯಾರಿಗೆ? ದಕ್ಷ ಬ್ರಹ್ಮಗ ಭಯಂಕರ ಅವತಾರ ತುಂಬಿತ್ತು. ಯಾರ ಕಣ್ಣಿಗೆ ಕಾಣ್ತಾರ ಹೊಡಿಬೇಕಂತ ರೋಷ ಬರ್ಲಕತ್ತಿತ್ತು. ಅವಾಗ ವಿಷ್ಣುನು ಅಲ್ಲೇ ಇದ್ದ. ವಿಷ್ಣು ಅಲ್ಲೇ ಇದ್ದ. ಹೋಗಿ ವೀರಭದ್ರನ ಬಗಲಾಗ ಕೈ ಹಾಕೊಂಡು ತೆಕ್ಕಾಗ ತಗೊಂಡ. ತಮ್ಮ ತಾಳಂದ. ಅವಾಗ ವೀರಭದ್ರ ಅಂದ, ಇಂತ ನನ್ನ ತಾಯಿ
ಈ ಅಗ್ನಿ ಕೊಡದಾಗ ಪ್ರವೇಶ ಆಗಲ್ತದ ಹೆಂಗ ತಾಳಿ ನನ್ನ ತಾಯಿ ಇದ್ರೆ ನನಗೆ ಹಾಲು ಕುಡಿಸ್ತಿದ್ರು ಆನಂದ ಮಾಡ್ತಿದ್ರು ಅಂತ ತಾಯಿ ಪ್ರಾಣ ಹೋಗಿದ್ರೆ ಇಲ್ಲಿ ಯಾರು ಇಡುದಿಲ್ಲ ಅಂತ ಯಾರು ವೀರಭದ್ರ. ಹೌದು. ಅವಾಗ ವಿಷ್ಣು ಅಂತಾನ, ಏನಂದ್ರಿ? ಏ ತಮ್ಮ, ನಾನು ನಿನಗೆ ತಾಯಿ ತಂದೆ ಇದ್ದಂಗೋ ಚಿಂತೆ ಮಾಡಬೇಡಂತ. ಹೌದು. ಅವಾಗ ವೀರಭದ್ರ ತಾನ, ನೀನು ನನ್ನ ತಾಯಿ ಇದ್ದಂಗಂತ ಯಾವಾಗ ನೀ ಮಾತು ಹೇಳಿದಂದ್ರ ನಾ ಇನ್ನು ಹೊಡೆಯಂಗಿಲ್ಲಂದ. ಅವಾಗ ವಿಷ್ಣು ಹೇಳ್ತಾನ, ಏನ್ ಹೇಳ್ರಿ? ಯಾವಾಗ ನಿನ್ನ ಹಾಲು ಕುಡಿತಿದ್ದೆ ಅಂತ ಒಂದೇ ಮಾತು ನೀ ತಾಯಿ ಇದ್ದಂದ್ರೆ ಹಾಲು ಕುಡಿತೀನಿ ಅಂತಿದ್ರೆ ನೀ ಚಿಂತೆ ಮಾಡಬೇಡ. ಇದೇ ನನ್ನ ವಿಷ್ಣುನ ಅವತಾರ ತ್ಯಜಿಸಿ ಮುಂದೆ ಮಾಯವಾಗಿ ಹುಟ್ಟಿ ಬರ್ತೀನಿ. ಹೌದು. ನೀನು ಚಂದನಗಿರಿದ ಅರಸ ಬರಮ ಗೋಪಾಲ ತಾಯಿ ಸೂರಮನಿ ಹೊಟ್ಟಿಲಿ ಬೀರಪ್ಪಾಗಿ ಹುಟ್ಟಿ ಬಾ, ಮತ್ತೆ ಮಠದಾಗ ನಾನು ಹಾಲು ಕುಡಿಸ್ತೀನಿ ಅಂತ ಹೇಳಿ ವಿಷ್ಣು ಹೇಳ್ಯಾರ. ಅದೇ ವಿಷ್ಣುನ ಅವತಾರೆ ಮಾಯ ಒಂದದ. ಹೌದು 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 ಹೌದು. ಇದು ನನಗೆ ಗುರ್ತದಂತ ವಿಷಯ ಅದ. ಹೌದು ಹೌದು. ಇದು ಅಲ್ಲ ಅಣ್ಣ, ಇದಕ್ಕೆ ಉತ್ತರ ಬ್ಯಾರೆ ಆದತ್ತ ಹೇಳಿದೆ ಅಂದ್ರ ಈ ಸಭಾ ಹೂವತ್ತರ ಅದಕ್ಕೆ ನನಗೂ ಒಪ್ಪಿಗೆ ಅದ. ಈ ಊರನ ಮಂದಿ ಅಡ್ಡ ತಿಡ್ಡ ಬಂದು ಕೇಳೋ ಮಂದಿ ಅಲ್ಲ. ಲಾಸ್ಟ್ನೇ ಸಂಧಿಗೆ ಯಾರ ವಿಷಯಗಳನ್ನ ಚಂದ ಬಿಡಿಸ್ಯಾರನು ಅವರೆಲ್ಲ ಕಾಟ ಮಾಡೋರು ಅದಾರ. ಇನ್ನು ಇರ್ಲಿ, ಬಹಳ ಮಾತಾಡೋ ವಿಶೇಷ ಇಲ್ಲ. ಇನ್ನ ನಾನು ಒಂದು ಪ್ರಶ್ನೆ ನಮ್ಮ ಸರ್ಜೋಡಿ ಸಹಕಾರಿ ಸೂಕ್ಷ್ಮವಾಗಿ ಒಂದು ಕೇಳೋದು. ಯಾರು ಕೇಳೋದು ಅಂತ ಕೇಳಿದ್ರೆ ಮಕನಾಪುರದೊಳಗ ನೋಡ್ರಿ ವಿಷಯ ಹೆಂಗದ. ಯೋಗಿನಾದ ಅಮೋಕ್ಷದ ಮರ್ತ್ಯ ಮಂಡಲ ಬಿಟ್ಟು ಕೈಲಾಸದಿಂದ ಮರ್ತ್ಯ ಮಂಡಲಕ್ಕೆ ಇಳಿಯುವಂತ ಸಮಯದೊಳಗ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಮಳಿಕಿಲ್ಲ ಬೆಳಿಕಿಲ್ಲ ಮುಂದೆ ನದಿ ಮಾಡ್ಕೊಂಡು ಹಿಂದೆ ತಂದಿ ಮಾಡ್ಕೊಂಡ ಬಯಲು ಭೂತಾಳ ಸಿದ್ದನ ಬಗಲಾಗ ಕರ್ಕೊಂಡು ಅಮೋಕ್ಷದ ಮರ್ತ್ಯ ಮಂಡಲಕ್ಕೆ ಇಳಿದು ಬಂದ. ನಡಹಟ್ಟಿ ನಾಗರೇಗೌಡನ ಮಗಳಾಗಿರ್ತಕ್ಕಂತ ಪದ್ಮಾವತಿನ ಅಮೋಕ್ಷದ ಮದುವೆಯಾದ. ಪದ್ಮಾವತಿಗೆ ಅಮೋಕ್ಷತೆಗೆ 4 ಮಂದಿ ವರವಿನ ಮಕ್ಕಳು. ಹೌದು ಸಿದ್ಧ, ಬಿಳಿಯಾಳ ಸಿದ್ಧ, ಸಾಮಾನ ಮುತ್ಯ, ಕನ್ನ ಮುತ್ಯ, ಒಬ್ಬಕ್ಕೆ ಹೆಣ್ಣು ಮಗಳ ರೇಣುಕಾದೇವಿ. ಇನ್ನು ಅಮೋಕ್ಷದ ಮುತ್ಯಾಗ 3 ಮಂದಿ ಪುಣ್ಯದ ಮಕ್ಕಳು. ಯಾರು? ತೇರವಾಡ ಮಂಗರಾಯ, ಕರ್ಣಿ ಮರಕ ಸಿದ್ಧ, ಡೋಣಜ ಸಿದ್ದಪ್ಪ, 3 ಮಂದಿ